ಕಾಲೇಜಿನ ಅವಧಿಯಲ್ಲೇ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಿ. ನಾರಾಯಣ ಪ್ರಸಾದ್ ಪಾದ್ಯ ಕರೆ. ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬಿಟೆಕ್ ತರಗತಿಗಳ ಆರಂಭ. ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿದ್ದು, ಕಾಲೇಜಿನಿಂದ ಹೊರಹೋಗುವ ವೇಳೆಗೆ ಕಾಲೇಜಿನಲ್ಲಿ ನಿಮ್ಮ ಯಶಸ್ಸಿನ ಕತೆ ಬಿಟ್ಟು ಹೋಗುವಂತಾಗಲಿ ಎಂದು ಜೈಪುರದ ಮಾಳವಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿರ್ದೇಶಕ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಪಾದ್ಯ ಹೇಳಿದರು. ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯವು ಆಯೋಜಿಸಿದ್ದ 2025ನೇ ಸಾಲಿನ ಬಿಟೆಕ್ ತರಗತಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಲೇಜು ಜೀವನ ಸಾಕಷ್ಟು ಖುಷಿ ನೀಡಲಿದೆ. ವಿದ್ಯಾರ್ಥಿಗಳು ಕೇವಲ ಖುಷಿ ನೋಡುತ್ತಲೇ ಕಾಲ ಕಳೆಯಬೇಡಿ. ಇದರ ಜೊತೆಗೆ ಮುಂದಿನ ಭವಿಷ್ಯದ ಬಗ್ಗೆಯೂ ಆಲೋಚಿಸಿ ಕಾಲೇಜು ಅವಧಿಯಲ್ಲೇ ಯಶಸ್ಸು ಗಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಶುಭ ಹಾರೈಸಿದರು. ಗುವಾಹಟಿ ಐಐಟಿಯ ಕೆಮಿಕಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೌಸ್ತುಭ ಮೊಹಂತಿ ಮಾತನಾಡಿ, ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೇನೆ. ವಿದ್ಯಾರ್ಥಿಗಳು ಯಾವುದೇ ವಿಭಾಗ ತೆಗೆದುಕೊಂಡಿರಲಿ, ನೀವು ಅದರ ಬಗ್ಗೆ ತಾತ್ಸಾರ ಇಲ್ಲದೆ ವ್ಯಾಸಂಗ ಮಾಡಬೇಕು. ಸಮಾಜಕ್ಕೆ ಎಲ್ಲ ವರ್ಗದ ಇಂಜಿನಿಯರಿಂಗ್ಗಳು ಬೇಕಿದೆ. ಹೀಗಾಗಿ ನಿಮ್ಮಲ್ಲಿರುವ ಕೀಳಿರಿಮೆ ಬಿಟ್ಟು ಓದಿ, ಸಾಧ್ಯವಾದಷ್ಟು ಹೆಚ್ಚಿನ ಇಂಟರ್ನ್ಶಿಪ್ ಮಾಡಿ. ಈ ವೇಳೆ ನಿಮ್ಮ ಭವಿಷ್ಯದಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ತಿಳಿಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಗೋಕುಲ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಆರ್ಐಟಿ ಶ್ರೀ ಎಂಆರ್ ರಾಮಯ್ಯ, ಕಾರ್ಯದರ್ಶಿಗಳು ಗೋಕುಲ ಶಿಕ್ಷಣ ಸಂಸ್ಥೆ, ನಿರ್ದೇಶಕರು ಆರ್ಟಿಐ ಶ್ರೀಯುತ ಬಿಎಸ್ ರಾಮಪ್ರಸಾದ್, ಮುಖ್ಯ ಕಾರ್ಯನಿರ್ವಾಹಕರು ಶೈಕ್ಷಣಿಕ ಸಲಹೆಗಾರ ಕರಸಿದ್ದಪ್ಪ, ಗೋಕುಲ ಶಿಕ್ಷಣ ಸಂಸ್ಥೆ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎನ್ವಿಆರ್ ನಾಯ್ಡು ಅವರು ಇತರರು ಇದ್ದರು. ನಮ್ಮ ಕಾಲೇಜು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಅಭಿನಂದನೆಗಳು. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಎಲ್ಲೇ ಹೋದರೂ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು. ನಮ್ಮ ಕಾಲೇಜಿನ ಪ್ರಾಧ್ಯಾಪಕರೇ ನಮ್ಮ ಶಕ್ತಿ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಗೋಕುಲ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ಶುಭ ಹಾರೈಸಿದರು. ನಮಸ್ಕಾರ. Today is the freshest day at RIT Bangalore, and as you all know that RIT is an institution of highest reputation within Karnataka and across the country. During the freshest day, I like to communicate through your channel that students are very, very important for national building. So I once again request all of them to be ethically strong and hardworking, and I once again congratulate not only the students but their teachers and parents to bring their ward to this level. Once again, thank you and congratulations. This is the 65 batch that is starting today in RIT. As I formerly always telling MSRIT because it was MSRIT during my days. So it's a big journey for the institute starting from 1962 to today 2024, and I am sure the institute will continue to grow the way it has grown since last 60 years. And today as per the NIRF ranking, RIT stands at a very high position. You may be knowing that it is number 1 in the Karnataka among all the engineering colleges, and I am sure that we'll be going ahead with the NIRF ranking because it is very important for any engineering institute to grow up in rank. And I know that institute is doing lot of investing lot of funds in research. They have a Ramaya doctoral fellowship, and they are doing good in research. So I am sure that more research input will lead us into a higher ranking. So I wish all the freshers to have a bright career and have a bright stay in, during RIT in the next 4 and 5 years. And I am sure that one day they will stand here where I was standing as a distinguished alumnus of this institute and make all of us proud. Thank you. Sir ಕರೆಸಿದ್ದಪ್ಪ, ಈಗ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಚೀಫ್ ಅಕಾಡೆಮಿಕ್ ಅಡ್ವೈಸರ್ ಮತ್ತು ವಿಶ್ರಾಂತ ಕುಲಪತಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ. ಇವತ್ತು ನಾವು 63ನೇ ಬ್ಯಾಚ್ಗೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಸುಮಾರು 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳು, ಅವರ ಜೊತೆಯಲ್ಲಿ ಪೋಷಕರು ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮ ಓರಿಯೆಂಟೇಷನ್ ಡೇ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ನಾವು ಈ ವಾರಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಈ ಸಂಸ್ಥೆಯ ಇಲ್ಲಿರುವಂಥ ವಿಶೇಷ ಸೌಲಭ್ಯಗಳೇನು
ಇವರ ಅಕಾಡೆಮಿಕ್ ಹೇಗೆ ನಡೆಯುತ್ತೆ, 4 ವರ್ಷ ಇಂಜಿನಿಯರಿಂಗ್ಗೆ, 5 ವರ್ಷ ಆರ್ಕಿಟೆಕ್ಚರ್ ಪ್ರೋಗ್ರಾಮಲ್ಲಿ, ಮತ್ತು ಇಲ್ಲಿರುವಂಥ ಸೌಲಭ್ಯಗಳು, ಪ್ರಯೋಗಾಲಯಗಳ ವಿಷಯ, ಸೆಂಟರ್ ಆಫ್ ಎಕ್ಸಲೆನ್ಸ್ ಬಗ್ಗೆ, ಮತ್ತು ಇಲ್ಲಿನ ಟೀಚಿಂಗ್ ಲರ್ನಿಂಗ್ ಬಗ್ಗೆ, ಇದು ಅಟಾನಮಸ್ ಪ್ರೋಗ್ರಾಮ್, ಇಲ್ಲಿ ಯಾವ ಥರದ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಪೋಷಕರಿಗೂ ಅವರು ಈ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಯಾಕೆ ಸಹಕರಿಸಬೇಕು, ಮುಂದೆ ಅವ್ರನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಸಹ ನಾವು ಈ ಕಾರ್ಯಕ್ರಮಗಳ ಮೂಲಕ ಹಮ್ಮಿಕೊಂಡಿದ್ವಿ. ಈಗ ತಾನೇ ಇದರ ಶುಭಾರಂಭ ಆಗಿದೆ. ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಶುಭವನ್ನು ಬಯಸಿದ್ದೀವಿ ಮತ್ತು ಪೋಷಕರಿಗೆ ಹಿತನುಡಿಗಳನ್ನು ಸಹ ಹೇಳಿದ್ದೇವೆ. ಇದು ಒಂದು ಕೆರಿಯರ್ ಬಿಗಿನಿಂಗಿಗೆ ಇಂಥ ಒಂದು ಕಾರ್ಯಕ್ರಮ ಭಾಳ ಪ್ರಮುಖವಾದ್ದು. ಅವರ ಮುಂದಿನ ವಿದ್ಯಾಭ್ಯಾಸ, ಕಲಿಕೆ ಅವ್ರ ಕೈಲಿದೆ. ಇಲ್ಲಿ ನಾವು ಅವ್ರನ್ನ ಫೆಸಿಲಿಟೇಟ್ ಮಾಡ್ತೀವಿ. ಅವರಿಗೆ ಸ್ಕಿಲ್, ನಾಲೆಡ್ಜ್ ಮತ್ತು ಕಾಂಪಿಟೆನ್ಸಿ ಲೆವೆಲ್ ಜಾಸ್ತಿ ಮಾಡೋದ್ರ ಬಗ್ಗೆ ನಾವು ಅವರಿಗೆ ವಿದ್ಯೆಯನ್ನು ಕೊಡ್ತೇವೆ. ಬಟ್ ಅದನ್ನು ಪಡೆದು ಅವರು ಬೇರೆ ವಿದ್ಯಾರ್ಥಿಗಳಿಗೆ, ಬೇರೆ ಕಾಲೇಜುಗಳು ಬರೋದಕ್ಕಿಂತ ವಿಶೇಷ ವಿದ್ಯಾರ್ಥಿಗಳಾಗಿ ಬೆಳೆದರೆ ಅವರಿಗೆ ಭವಿಷ್ಯ ಭಾಳ ಬ್ರೈಟ್ ಆಗಿರುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ.